ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾವು ಫ್ರೆಶ್ ಗ್ರೇಪ್ಸ್ ಒಂದು ದ್ರಾಕ್ಷಿ ತೋಟದಲ್ಲಿದ್ದೀವಿ. ಆ ದ್ರಾಕ್ಷಿನ ಹೇಗೆಲ್ಲ ಒಣ ದ್ರಾಕ್ಷಿ ಮಾಡಲಿಕ್ಕೆ ರೈತರು ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅದೇ ರೀತಿ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಬಂದಿದೆ. ಹಸಿ ದ್ರಾಕ್ಷಿ ತೊಗೊಂಬಂದು ಇದು ಇಡ್ಲಿ ಕುಕ್ಕರಲ್ಲಿ ಬೇಯಿಸಿ ಅದನ್ನು ಒಣ ದ್ರಾಕ್ಷಿ ಮಾಡ್ಬೋದು, ಆ ರೀತಿ ಈ ರೀತಿ ಅಂತ. ಬಟ್ ನಾನಿಲ್ಲಿ ತೋರಿಸ್ತಿರೋದು ನಿಮಗೆ ರೈತರು ಹೇಗೆ ಮಾಡ್ತಾರೆ ಒಣ ದ್ರಾಕ್ಷಿ ಅನ್ನೋ ಒಂದು ಪ್ರೋಸೆಸ್, ಅವ್ರು ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಇದೇ ರೀತಿ ಈ ತೋಟದಲ್ಲಿ ದ್ರಾಕ್ಷಿ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ. ಬಟ್ ಅವ್ರ ಕಡೆ ಅಲ್ಲಿ ಬೆಳೆಯೋರಿಗೆ ಅದು ಮಾಮೂಲಿ ಆಗಿರುತ್ತೆ, ಹಾಗಾಗಿ ಅವ್ರು ತಿನ್ನೋಕ್ಕೆ ಇಷ್ಟಪಡಲ್ಲ. ನಮಗೆ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಬಟ್ ಏನಂದರೆ ನಾವು ಈ ದ್ರಾಕ್ಷಿನ ಯಾವತ್ತೂ ಕೂಡ ತೊಳಿದಲೆ, ಅಂದರೆ ಉಪ್ಪಾಕಿ ತೊಳಿದಲೆ ತಿನ್ನಬಾರ್ದು. ಯಾಕೆಂದರೆ ಇದರಲ್ಲಿ ಫರ್ಟಿಲೈಸರ್ಸ್ ಹಾಕಿರ್ತಾರೆ. ಹಾಗಾಗಿ ನಾವು ಉಪ್ಪಾಕಿ ತೊಳೆದು ತಿನ್ನಬೇಕು, ಇಲ್ಲಾಂದರೆ ನಮಗೆ ಗಂಟಲಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಡತ್ತೆ. ಆ ಕಾರಣಕ್ಕೆ ಯಾವತ್ತೂ ದ್ರಾಕ್ಷಿ ತೊಗೊಂಬಂದಾಗ ನಾವು ಉಪ್ಪಾಕಿ ಸ್ವಲ್ಪ ಹೊತ್ತು ಅದರಲ್ಲಿ ತೊಳೆದು ಆಮೇಲೆ ಬಿಟ್ಟು ತಿನ್ನಬೇಕಾಗುತ್ತೆ. ಫರ್ಟಿಲೈಸರ್ಸ್ ಜಾಸ್ತಿ ಬಳಸೋದ್ರಿಂದ ನಮಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಈ ದ್ರಾಕ್ಷಿ ತೋಟ ನೋಡ್ಕೊಬನ್ನಿ ಹೇಗೆಲ್ಲ ಇದೆ ಅಂತ, ಆಮೇಲೆ ನಿಮಗೆ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ. ಕಟಾವು ಮಾಡಿದ್ಮೇಲೆ ಅದನ್ನು ಒಂದು ಡಿಪ್ಪಿಂಗ್ ಆಯಿಲ್ ಅಂತ ಬರುತ್ತೆ. ಆ ಡಿಪ್ಪಿಂಗ್ ಆಯಿಲಲ್ಲಿ ಎದ್ದಿ ಅದನ್ನು ಒಂದು ಫಾರ್ಮ್ ಥರ ಮಾಡ್ಕೊಂಡಿರ್ತಾರೆ, ಅಂದರೆ ಈ ಗ್ರೀನ್ ಹೌಸ್ ಥರ ಮಾಡ್ಕೊಂಡಿರ್ತಾರೆ. ಈ ಥರ ಬಲೆಗಳನ್ನ ಹಾಕಿ ಅದ್ರ ಮೇಲೆ ಈಗೇನು ದ್ರಾಕ್ಷಿ ಎದ್ದುತ್ತಾ ಇದ್ದಾರಲ್ಲ ಅದನ್ನು ಹಾಕಿ ಒಣಗಿಸ್ತಾರೆ. ಒಣಗಿಸ್ಬಿಟ್ಟು ಅದನ್ನು 3 ಡೇಸ್ಗೂ ಒಂದೊಂದು ಸತಿ ಅದನ್ನು ಕ್ಲೀನ್ ಮಾಡಿ ಕೊನೆಗೆ ನಮಗೆ ಡ್ರೈ ಗ್ರೇಪ್ ಸಿಕ್ಕೋದು. ಇದು ನೋಡಿ, ಡಿಪ್ಪಿಂಗ್ ಆಯಿಲ್ ಅಂತ ಏನೋ ಡಿಪ್ಪಿಂಗ್ ಪೌಡರ್, ಡಿಪ್ಪಿಂಗ್ ಆಯಿಲ್ ಸಮಥಿಂಗ್ ಕೆಮಿಕಲ್ ಅದು ಕೂಡ. ಹಾಗಾಗಿ ಅದನ್ನು ಲಾಸ್ಟಲ್ಲಿ ನಮಗೆ ಅದನ್ನು ವಾಶ್ ಮಾಡಿ ಡ್ರೈ ಮಾಡಿ ಸೈಜಸ್ಗೆ ಕನ್ವರ್ಟ್ ಮಾಡಲಿಕ್ಕೆ ಮಿಷಿನ್ಗೆ ಹಾಕ್ತಾರೆ. ಅಲ್ಲಿ ಒಂದು ಸಹ ನಮಗೆ ವಾಶ್ ಆಗುತ್ತೆ. ಅದಾದಮೇಲೆ ನಮಗೆ ಡ್ರೈ ಗ್ರೇಪ್ ಸಿಕ್ಕೋದು. ನೋಡಿ, ಈ ಥರ ಹರಡಾದಮೇಲೆ ಅದನ್ನು 15-20 ಡೇಸ್ ಅದನ್ನು ಡ್ರೈ ಮಾಡಿ ಅದಕ್ಕೆ ಈ ಹೊಗೆ ಕೊಡ್ತಾರೆ. ಹೊಗೆ ಕೊಟ್ಟು ಎಲ್ಲ ಇದ್ರಿರೋವಂಥದ್ದು ಇನ್ನೂ ಡ್ರೈ ಆದಮೇಲೆ ನಮಗೆ ಒಣ ದ್ರಾಕ್ಷಿ ಸಿಕ್ಕೋದು. ಹಾಗಾಗಿನೇ ಈ ಪ್ರೋಸೆಸ್ ಒಂದು ಲೆಂತಿ ಪ್ರೋಸೆಸ್ ಅಂತಲೇ ಹೇಳ್ಬೋದು. ನಾವು ಏನೇ ಇದನ್ನು ಮಾಡಿದ್ರೂ ಈ ಪ್ರೋಸೆಸ್ಸಲ್ಲಿ ನಮಗೆ ದ್ರಾಕ್ಷಿ ಮಾಡೋದು, ರೈತರುಗಳು ದ್ರಾಕ್ಷಿ ಮಾಡೋದು ಈ ರೀತಿಯಾಗಿರುತ್ತೆ. ಇದನ್ನು ನೋಡ್ಕೊಂಡು ಬನ್ನಿ ಹೇಗೆಲ್ಲ ಮಾಡ್ತಿದ್ದಾರೆ ಅಂತ.
ಈಗೇನು ನೋಡ್ತಾ ಇದ್ದೀರೋ ಇದು 20 ಡೇಸ್ ಪ್ರೋಸೆಸ್ ಆದಮೇಲೆ ಈ ರೀತಿ ನಮಗೆ ಡ್ರೈ ಗ್ರೇಪ್ಸ್ ಸಿಗುತ್ತೆ. ಆ ಡ್ರೈ ಗ್ರೇಪ್ಸನ್ನು ನಾವು ಮತ್ತೆ ಅದನ್ನು ವಾಶ್ ಮಾಡ್ತಾರೆ. ವಾಶ್ ಮಾಡಿದ್ಮೇಲೆ ಮತ್ತೆ ಡ್ರೈ ಮಾಡಿ, ಅಂದರೆ ಡ್ರೈ ಅಂದರೆ ಮಿಷಿನಲ್ಲಿ ಡ್ರೈ ಮಾಡ್ತಾರೆ. ಆ ಮಿಷಿನಲ್ಲಿ ಡ್ರೈ ಮಾಡಿದ್ಮೇಲೆ ಆ ಮಿಷಿನಲ್ಲಿ ನೆಕ್ಸ್ಟು ಸೈಜಸ್, ಅಂದರೆ ನಮಗೆ ದಪ್ಪ ಸಣ್ಣದ ಆ ಥರ ಗ್ರೇಪ್ಸ್ನ ಡ್ರೈ ಗ್ರೇಪ್ಸ್ನ ಡಿವೈಡ್ ಮಾಡ್ತಾರೆ. ಡಿವೈಡ್ ಆದಮೇಲೆ ನಮಗೆ ಪ್ಯಾಕಿಂಗ್ ಆಗುತ್ತೆ. ಪ್ಯಾಕಿಂಗ್ ಆದಮೇಲೆ ಅದೊಂದು ಪ್ರೋಸೆಸ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದನ್ನು ನೋಡಿ 20 ಡೇಸ್ ಆದಮೇಲೆ ಮತ್ತೆ ಇದು ಫುಲ್ ಇದನ್ನು ಕವರ್ ಮಾಡಿರ್ತಾರೆ. ಯಾವುದೇ ರೀತಿ ಗಾಳಿ ಹಾಡ್ದಲ್ಲೇ ಇರೋ ಹಾಗೆ ಕವರ್ ಮಾಡಿ ಅದನ್ನು ಒಣಗಿಸೋದು ನೋಡಿ. ಇದು ಫೈನಲ್ ಈ ರೀತಿ ನಮಗೆ ಡ್ರೈ ಗ್ರೇಪ್ಸ್ ವಾಶ್ ಎಲ್ಲ ಹಾಕಿ ಸೈಜಸ್ ಎಲ್ಲ ಡಿವೈಡ್ ಮಾಡಿದ್ಮೇಲೆ ಈ ಥರ ಪ್ಯಾಕ್ ಮಾಡ್ತಾರೆ. ಅಂದರೆ ರೈತರೇ ಮಾಡಲ್ಲ, ಅದನ್ನು ಒಬ್ಬೊಬ್ಬರು ಏಜೆಂಟ್ ಇರ್ತಾರೆ, ಅವರು ಒಂದು ಫ್ಯಾಕ್ಟ್ರಿ ಮಾಡ್ಕೊಂಡಿರ್ತಾರೆ. ಆ ಫ್ಯಾಕ್ಟ್ರಿಲಿ ಈ ಥರ ಪ್ಯಾಕ್ ಆಗುತ್ತೆ. ಒಟ್ಟು ರೈತರು ನಮಗೆ ಆ ಏನು ಡ್ರೈ ಗ್ರೇಪ್ಸ್ ಇತ್ತು ಆ ರೀತಿ ಕೊಡ್ತಾರೆ. ಅದನ್ನೆಲ್ಲ ವಾಶ್ ಮಾಡಿ ಮತ್ತು ನಮಗೆ ಈ ಥರ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.